ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 3ನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಸ್ವತಂತ್ರ ದಿನಾಚರಣೆ ನೋಟ್ಸನ್ನು ನೋಡೋಣ. ಮುಖ್ಯ ಗುರುಗಳು ಯಾರ ಸಭೆಯನ್ನು ಕರೆದರು? ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆಯನ್ನು ಕರೆದರು. ಸ್ವತಂತ್ರ ದಿನವನ್ನು ಎಂದು ಆಚರಿಸುತ್ತೇವೆ? ಸ್ವತಂತ್ರ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಯಾರು ಕ್ಷಮೆ ಕೋರಿದರು? ಐಶ್ವರ್ಯ, ಫಾಹಿಮ್ ಕ್ಷಮೆ ಕೋರಿದರು. 2-3 ವಾಕ್ಯದಲ್ಲಿ ಉತ್ತರಿಸಿ. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದರ ಕುರಿತು ಚರ್ಚಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಐಶ್ವರ್ಯ ನೀಡಿದ ಸಲಹೆ ಏನು? ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಕ್ರೀಡಾ ಮಂತ್ರಿಯಾದ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ನಂತರ 3ನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? 3ನೇ ತರಗತಿಯವರು ಏನು ಕೆಲಸವನ್ನು ವಹಿಸಿಕೊಂಡ್ರು ಅಂದರೆ 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ಕಾರಣ, ಗಿವ್ ರೀಸನ್ಸ್. ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಯಾಕೆ ಕರೆದ್ರು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಅಂದರೆ? ಏಕೆಂದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆಯ ಬಗ್ಗೆ ಚರ್ಚಿಸಲು. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಏಕೆ? ಏಕೆಂದರೆ ಒಬ್ಬರು ಮಾತನಾಡುವಾಗ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಅವರ ಅಭಿಪ್ರಾಯಗಳು ಅಥವಾ ಅವರ ಒಂದು ಮಾತುಗಳು ನಮಗೆ ತಿಳಿಯುವುದಿಲ್ಲ, ಕೇಳಿಸುವುದಿಲ್ಲ. ನಂತರ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಒಂದು ಮೀಟಿಂಗ್ ಅಂದರೆ ಅದರಲ್ಲಿ ನಾವು ಒಟ್ಟಾಗಿ ಮಾತಾಡಬಾರ್ದು. ಯಾಕೆ? ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಯಾರು ಏನು ಮಾತನಾಡಿದರೆಂದು ಗೊತ್ತಾಗುವುದಿಲ್ಲ. ಮೀಟಿಂಗಲ್ಲಿ ಎಲ್ಲರೂ ಮಾತಾಡ್ತಿದ್ರೆ ಯಾರು ಟಾಪಿಕ್ ಮಾತಾಡಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾರು ಯಾರಿಗೆ ಹೇಳಿದರು? ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆಯಲ್ಲ ಸರ್. ಈ ಮಾತನ್ನು ಶರೀಫ್ ಗುರುಗಳಿಗೆ ಹೇಳುತ್ತಾನೆ. ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿದೆಯೇ? ಈ ಮಾತನ್ನು ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ. ನಮ್ಮ ತೋಟದಿಂದ ಮಾವಿನ ತಳಿರು, ಬಾಳೆ ಕಂಬ ತರುತ್ತೇವೆ. ಈ ಮಾತನ್ನು ರಾಜು ಕಾರ್ತಿಕ್ಗೆ ಹೇಳಿದನು. ನಂತರ ಸ್ವಂತ ವಾಕ್ಯವನ್ನು ಬಳಸಿ ಫ್ರೇಮ್ ಯುವರ್ ಓನ್ ಸೆಂಟೆನ್ಸ್. ಅದು ನೀವೇ ಬರಿಬಹುದು ಅಥವಾ ನಾನು ಬರೆದಿದ್ದೇನೆ, ನೀವು ಸಹ ಕಾಪಿನ ಮಾಡ್ಕೋಬಹುದು ಟೆಕ್ಸ್ಟ್ ಬುಕ್ಕಲ್ಲಿ. ತೋರಣ. ಯುಗಾದಿ ಹಬ್ಬದಂದು ಮನೆ ಮನೆಗೆ ತೋರಣ ಕಟ್ಟುತ್ತೇವೆ. ರಂಗವಲ್ಲಿ. ಮುಂಜಾನೆ ನಮ್ಮ ಮನೆಯ ಮುಂದೆ ರಂಗವಲ್ಲಿ ಹಾಕುತ್ತೇನೆ. ಬಹುಮಾನ. ಆಟದ ಸ್ಪರ್ಧೆಯಲ್ಲಿ ಗೆದ್ದಾಗ ನನಗೆ ಬಹುಮಾನ ಕೊಡುತ್ತಾರೆ. ಸಮವಸ್ತ್ರ. ನಾನು ಶಾಲೆಗೆ ಸಮವಸ್ತ್ರವನ್ನು ಧರಿಸಿಕೊಂಡು ಹೋಗುತ್ತೇನೆ. ಅದೇ ರೀತಿಯಾಗಿ ಸರಿ ತಪ್ಪನ್ನು ಗುರುತಿಸಿ ಬರೀರಿ. ಮೊದಲೇದು, ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ಅದು ತಪ್ಪು. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡುವಾಗ ಕೆಲಸವನ್ನು ಹಂಚಿಕೊಂಡು ಮಾಡಬೇಕು. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಲ್ವಾ? ಕಾರ್ಯಕ್ರಮ ಮಾಡೋಕ್ಕೆ ನಾನು ಅದನ್ನು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಕರೆಕ್ಟ್ ಇದೆ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಹೌದು, ಕರೆಕ್ಟ್. ಸಭೆಯಲ್ಲಿ ಒಬ್ಬರ ನಂತರ ಮತ್ತೊಬ್ಬರು ಮಾತನಾಡಬಾರದು. ಸಭೆಯಲ್ಲಿ ಒಬ್ಬರಾದ್ಮೇಲೆ ಮತ್ತೊಬ್ಬರು ಮಾತನಾಡಬಾರ್ದು. ಇತರರು ಒಳ್ಳೆಯ ಮಾತನ್ನು ಕೇಳಬೇಕು. ಸರಿ. ಉತ್ತರಿಸಿ. ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆಯಿರಿ. ನೀನು ಸ್ಕೂಲಲ್ಲಿ ಕೊಟ್ಟಿರೋ ಒಂದು ಕೆಲಸದ ಬಗ್ಗೆ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ತರಗತಿಯಲ್ಲಿ ಬಿದ್ದ ಕಸವನ್ನು ತೆಗೆದು ಸ್ವಚ್ಛಗೊಳಿಸುತ್ತೇನೆ. ನಾನು ಕ್ಲಾಸ್ ರೂಮಲ್ಲಿ ಕಸ ಏನಾದರೂ ಇದ್ದರೆ ತೆಗಿತೀನಿ ಅಂತ. ನಿಮ್ಮ ಮನೆಯಲ್ಲಿ ಮಾಡಿದ ಒಂದು ಕೆಲಸ ಬರೆಯಿರಿ. ನಿಮ್ಮ ಮನೆಯಲ್ಲಿ ಮಾಡಿದ ಒಂದು ಕೆಲಸವನ್ನು ನೀವು ಬರಿಬೇಕಾಗುತ್ತೆ. ನಾನು ಮನೆಯಲ್ಲಿ ಕುಡಿಯುವ ನೀರನ್ನು ಸಂಗ್ರಹಿಸುತ್ತೇನೆ.
ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ ಜೊತೆ ಮಾಡಿರೋ ಒಂದು ಮೀಟಿಂಗ್, ಚರ್ಚೆ, ಡಿಸಿಷನ್ ಏನು ಅಂತ. ಬಿಡುವಿನ ವೇಳೆಯಲ್ಲಿ ಉದ್ಯಾನವನಕ್ಕೆ ತೆರಳಲು ಚರ್ಚಿಸಿದೆವು. ನೀವು ನಿಮ್ಮ ಪೇರೆಂಟ್ ಜೊತೆ ಏನು ಡಿಸ್ಕಷನ್ ಮಾಡ್ತೀರಾ ಅದನ್ನು ನೀವು ಬರಿಬೋದು. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರವನ್ನು ನೋಡಿ ಸಲಹೆಯನ್ನು ಬರಿಬೇಕಾಗುತ್ತೆ. ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೀರು ಎಷ್ಟು, ಸಲಹೆ ಅಂದರೆ ನೀವು ಅವರಿಗೆ ಸಜೆಷನ್ ಕೊಡಬೇಕು. ಏನು ಬಿಫೋರ್ ನಾವು ನೀರಿಗೆ ಇಳಿಯೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು. ನೀರು ಎಷ್ಟು ಆಳವಾಗಿದೆ ನೋಡಬೇಕು. ಮೊದಲೇದು ನೀರು ಎಷ್ಟು ಡೀಪ್ ಇದೆ ಅಂತ ನೋಡಬೇಕಾಗುತ್ತೆ. ಈಜುವಾಗ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸಬೇಕು. ನಾವು ಏನು ಪ್ರಿಕಾಷೇಷನ್ ತಗೋಬೇಕು. ಇಲ್ಲಿ ಮಕ್ಕಳು ನದಿಯಲ್ಲಿ ಈಜುತ್ತಿದ್ದಾರೆ. ಇವರು ನದಿಯಲ್ಲಿ ಈಜ್ತಾ ಇದ್ದಾರೆ. ನಂತರ ಇಲ್ಲಿ ಪದಗಳು ಜಂಬಲ್ಡ್ ಆಗಿದೆ, ನಾವು ಸರಿ ಮಾಡೋಣ. ಇಲ್ಲಿ ಸ್ವಲ್ಪ ಚಿಕ್ಕ ಜಾಗ ಇರೋದ್ರಿಂದ ನಾನು ಇಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಒನ್, ಸಮವಸ್ತ್ರ ಧರಿಸಿ ಮಕ್ಕಳು ಶಾಲೆಗೆ ಬಂದರು. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ಈ ಪದಗಳನ್ನು ಬಳಸಿ ಅರ್ಥಪೂರ್ಣವಾದ ಒಂದು ವಾಕ್ಯವನ್ನು ನಾವು ರಚನೆ ಮಾಡಬೇಕಾಗುತ್ತೆ. ನೋಡಿ, ನಾನು ಮನೆಗೆ ಹೋಗುತ್ತವೆ, ಇದು ರಾಂಗ್ ಆಗುತ್ತೆ. ನಾನು ಮನೆಗೆ ಇಲ್ಲಿ ಹುಡುಕಬೇಕು, ಯಾವುದು ಸರಿಯಾಗಿರುತ್ತೆ ಅದು ನೀವು ಬರೀಬೇಕು. ನೋಡಿ, ನಾನು ಮಾಡಿದ್ದೀನಿ. ನಾನು ಮನೆಗೆ ಹೋಗುತ್ತೇನೆ. ನೀನು ಶಾಲೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಅವಳು ಮನೆಗೆ ಹೋಗುತ್ತಾಳೆ. ರಮೇಶ ಮನೆಗೆ ಹೋಗಲಿಲ್ಲ. ಕವಿತಾ ಮನೆಗೆ ಹೋಗಬೇಕು. ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಅದೇ ರೀತಿಯಾಗಿ ಜೋಡು ಪದವನ್ನು ಬರೆಯಿರಿ. ಇಲ್ಲಿ ಏನಿದೆ ಅದನ್ನು ನೀವು ಸೇಮ್ ಇಲ್ಲಿ ಕಾಪಿನ ಮಾಡಬೇಕಾಗುತ್ತೆ. ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು ಮತ್ತು ಸುಖ ದುಃಖ. ಅದೇ ರೀತಿಯಾಗಿ ಸಮಾನಾರ್ಥಕ ಪದವನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಅವರು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ, ಅದು ನೀವು ಆರಿಸಿ ಇಲ್ಲಿ ಬರಿಬೇಕಾಗುತ್ತೆ. ಯಾವುದು? ಧ್ವಜ ಅಂದರೆ ಬಾವುಟ, ಪತಾಕೆ. ಇಲ್ಲೆಲ್ಲಿದೆ ಬಾವುಟ ಇದೆ, ಇಲ್ಲಿ ಪತಾಕೆ ಇದೆ. ಅಂದರೆ ನಿಮಗೆ ಗೊತ್ತಿರಬೇಕು ಮೀನಿಂಗ್ಸ್ ಯಾವುದಕ್ಕೆ ಯಾವುದು ಅಂತ. ನಸುಕು, ಮುಂಜಾನೆ, ಬೆಳಗಿನ ಜಾವ. ಸಿದ್ಧತೆ, ಅಣಿ ತಯಾರಿ. ಹೂ, ಪುಷ್ಪ ಮತ್ತು ಕುಸುಮ. ಈ ನೋಟ್ಸ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ಯಾವುದೇ ರೀತಿಯ ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.